ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಹಯಗ್ರೀವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಈ ಒಂದು ಸೃಷ್ಟಿಯ ವೈಚಿತ್ರ್ಯವನ್ನು ಬ್ರಹ್ಮದೇವರು ಪ್ರಶ್ನೆ ಮಾಡಿದಾಗ ಹಯಗ್ರೀವರೂಪಿ ಪರಮಾತ್ಮ ಏನು ತಿಳಿಸ್ತಾನೆ ಅನ್ನೋದನ್ನು ಚಿಂತನೆಯನ್ನು ಇವತ್ತಿನ ದಿವಸ ನೋಡೋಣ. ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ಭಗವಂತ ಪೂರ್ಣಾನಂದ, ಅವನು ಇನ್ನೇನನ್ನೂ ಪಡೆದುಕೊಳ್ಳಬೇಕಾದದ್ದಿಲ್ಲವೇ ಇಲ್ಲ. ಅಂತಹ ಸ್ವಾಮಿ ಪರಮಾತ್ಮ ಈ ಜಗತ್ತನ ಸೃಷ್ಟಿಯನ್ನು ಯಾಕೆ ಮಾಡ್ತಾನೆ? ಏನನ್ನಾದರೂ ಪಡೆದುಕೊಳ್ಳದ ಇವತ್ತೇನು ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ಒಂದು ಕೆಲಸವನ್ನು ಕಾರ್ಯವನ್ನು ಮಾಡ್ತಾನೆ ಅಂದರೆ ಅದರಿಂದ ಅವನಿಗೆ ಏನಾದರೂ ಪಡೆದುಕೊಳ್ಬೇಕಾಗಿದೆ, ಅದರಿಂದ ಏನಾದರೂ ತಿಳಿದುಕೊಳ್ಬೇಕಾಗಿದೆ, ಅದಕ್ಕಾಗಿ ಅವನು ಕಾರ್ಯದಲ್ಲಿ ಪ್ರವೃತ್ತನಾಗ್ತಾನೆ. ಪ್ರಯೋಜನ ಮನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ ಅಂತ ಹೇಳ್ತದೆ. ಯಾವ ಪ್ರಯೋಜನವಿಲ್ಲದೆ ಒಬ್ಬ ದೊಡ್ಡನೂ ಕೆಲಸ ಮಾಡಲಾರ. ಅಂಥದ್ದು ಪರಿಪೂರ್ಣ ಸ್ವರೂಪನಾಗಿರತಕ್ಕಂಥ ಭಗವಂತ ಅವನು ಇನ್ನೇನನ್ನೂ ಪಡೆದುಕೊಳ್ಬೇಕಾದದ್ದು ಇಲ್ಲವೇ ಇಲ್ಲ. ಅಂಥವನು ಪರಮಾತ್ಮ ಈ ಜಗತ್ತಿನ ಸೃಷ್ಟಿಯನ್ನು ಯಾಕೆ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ ಅಂತಾದರೆ ಅವನನ್ನು ಪೂರ್ಣ ಅಂತ ಕರೆಯೋದಾದರೂ ಹೇಗೆ? ಏನಾದರೂ ಪಡೆದುಕೊಳ್ಳಿಕ್ಕೋಸ್ಕರನೇ ಮಾಡಬೇಕಲ್ವ ಅವನು ಅಂದರೆ ಅದಕ್ಕೆ ಪರಮಾತ್ಮ ಕೊಡುವಂಥ ಉತ್ತರ ನೋಡಪ್ಪ, ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಆನಂದ ಪುರುಷನಾಗಿದ್ದಾನೆ ಅಂದರೆ ಆದರೂ ಸಹಿತ ಅವನು ಕ್ರಿಯಾಚೇಷ್ಟೆಗಳನ್ನು ಮಾಡ್ತಾ ಇರ್ತಾನೆ. ಒಬ್ಬನು ಆನಂದಮಯನಾಗಿರತಕ್ಕಂಥ ವ್ಯಕ್ತಿ ಆಗಿದ್ದಾನೆ ಎಂದ ಮಾತ್ರಕ್ಕೆ ಅವನು ಕೇವಲ ಸುಮ್ಮನೆ ಕುಳಿತು ಬಿಡುವುದಿಲ್ಲ. ಅವನು ಆನಂದ ಪಡಲಿಕ್ಕಾದರೂ ಸಹಿತ ಒಂದಿಷ್ಟು ಕ್ರಿಯಾಕರ್ಮಗಳನ್ನು ಚೇಷ್ಟೆಗಳನ್ನು ಮಾಡಲೇಬೇಕು. ಪುಟ್ಟ ಮಕ್ಕಳು ಆಟವನ್ನು ಆಡ್ತಾರೆ. ಆಟವನ್ನು ಯಾಕೆ ಆಡ್ತಾರೆ ಅಂತ ಕೇಳಿದ್ರೆ ಏನು ಹೇಳಬೇಕು? ಆ ಮಕ್ಕಳು ಆಟದಲ್ಲೇ ಒಂದು ವಿಶಿಷ್ಟವಾದ ಅನುಭೂತಿಯನ್ನು, ಆನಂದವನ್ನು ಪಡೆಯುತ್ತಾರೆ. ಭಗವಂತ ಪೂರ್ಣಾನಂದ ಸ್ವರೂಪನಾಗಿದ್ದರೂ ಸಹಿತ ಈ ಜಗತ್ತಿನ ಸೃಷ್ಟಿ ಯಾಕೆ ಅಂತ ಹೇಳಿದರೆ ಮುಖ್ಯವಾಗಿ ಎಲ್ಲ ಜೀವರಾಶಿಗಳ ಸಾತ್ವಿಕ ಮೋಕ್ಷಯೋಗ್ಯ ಜೀವರಾಗಿರತಕ್ಕಂಥವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಉದ್ಧಾರಕ್ಕಾಗಿ ಭಗವಂತನ ಇದೊಂದು ಸೃಷ್ಟಿ ಕಾರ್ಯ ಎನ್ನುವಂತಹದ್ದು ಕೇವಲ ಕ್ರೀಡೆಗಾಗಿ ಉಪನಿಷತ್ತುಗಳಲ್ಲೂ ಕೂಡ ಹೇಳುತ್ತದೆ. ಭಗವಂತ ಇದೊಂದು ಕ್ರೀಡೆ ಅಂತ ಆಟ ಆಡ್ತಾನೆ. ಇದೊಂದು ಕ್ರೀಡೆ ಭಗವಂತನಿಗೆ. ಅಷ್ಟೇ ಅಲ್ಲ, ಬ್ರಹ್ಮಾಂಡದ ಸೃಷ್ಟಿ ಇತ್ಯಾದಿಗಳನ್ನೆಲ್ಲವೂ ಕೂಡ ಉಪನಿಷತ್ತು ಹೇಳ್ತದೆ. ಕೋಹ್ಯೇವಾನ್ಯಚ್ಚ ಕಪ್ರಾಣಾತ್ ಸ್ಫುಟಮಿತ್ಯಾಹ ಶ್ರುತಿ. ಉಪನಿಷತ್ತಿನಲ್ಲಿ ಭಗವಂತನನ್ನು ಹೊರತು ಇಂತಹ ಸೃಷ್ಟಿಯನ್ನು ಯಾರು ಮಾಡಲಿಕ್ಕೆ ಸಾಧ್ಯ? ಇಂತಹ ಸೃಷ್ಟಿಯನ್ನು ಯಾಕೆ ಮಾಡ್ತಾನೆ ಅಂದರೆ ಅನಾದಿ ಕರ್ಮಣ ಬದ್ಧ ಜೀವ ನಿತ್ಯಾಹ್ಯನೇಕಶಃ. ಇವರೆಲ್ಲರೂ ಕೂಡ ಅನಾದಿ ಕಾಲದಿಂದ ಜೀವರಾಶಿಗಳೆಲ್ಲ ಇದ್ದಾರೆ. ಎಷ್ಟು ಸೃಷ್ಟಿ ಕಾರ್ಯ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ ಅದು ಯಾವುದೂ ನಮಗೆ ಲೆಕ್ಕಕ್ಕಿಲ್ಲ. ಅನಾದಿ ಕಾಲದಿಂದ ಈ ಜಗತ್ತಿನ ಸೃಷ್ಟಿ ಮಾಡ್ತಲೇ ಇದ್ದಾನೆ. ಜಗತ್ತಿನ ಸೃಷ್ಟಿಯೊಳಗೆ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಲೇ ಇದ್ದಾನೆ. ಕಾರಣ ಇಷ್ಟೇನೆ, ಇವರೆಲ್ಲರೂ ಉದ್ಧಾರ ಆಗಲಿ ಎನ್ನುವಂಥ ಒಂದು ದಯೆಯಿಂದ. ಅದಕ್ಕಾಗಿ ಹೇಳ್ತಾರೆ, ಎಲ್ಲ ಜೀವರಾಶಿಗಳು ಸಹಿತ ಲಿಂಗದೇಹ ಶರೀರ ಉಳ್ಳವರಾಗಿದ್ದಾರೆ. ಲಿಂಗ ಶರೀರ ಅಂದರೆ ಈ ಒಂದು ನಮಗೆ ಕಾಣ್ತಕ್ಕಂಥ ಇದು ಸ್ಥೂಲ ಶರೀರ, ಇದರೊಳಗೆ ಸೂಕ್ಷ್ಮ ಶರೀರ, ಅನಿರುದ್ಧ ಶರೀರ, ಹೀಗೆ ಕೊನೆಗೆ ಲಿಂಗ ಶರೀರ ಸೂಕ್ಷ್ಮ ಶರೀರ, ಆಮೇಲೆ ಲಿಂಗ ಶರೀರ ಎನ್ನುವಂಥದ್ದು ಇರತಕ್ಕಂಥದ್ದು. ಈ ಲಿಂಗ ಶರೀರ ಎನ್ನುವಂಥದ್ದು ಜೀವನನ್ನು ಪರಿಪೂರ್ಣವಾಗಿ ಹೊದಿಸಿಬಿಟ್ಟಿದೆ. ಪರಿಪೂರ್ಣವಾಗಿ ಹೊದಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ವ್ಯಕ್ತಿಗೆ ಪೂರ್ತಿ ಮುಖವಾಡ ಹಾಕಿ ಅವನನ್ನು ತಂದು ಮುಂದೆ ನಿಲ್ಲಿಸಿದರೆ ಅವನು ಯಾರು ಅಂತಲೇ ನಮಗೆ ತಿಳಿಯೋದಿಲ್ಲ. ಹಾಗೆ ಈ ಒಂದು ಜೀವನಿಗೆ ಪರಿಪೂರ್ಣವಾಗಿರತಕ್ಕಂಥ ಹೊದಿಕೆ ಇದ್ದಂತೆ ಈ ಒಂದು ಲಿಂಗ ಶರೀರ ಇದಿತ್ತು ಅಂತಾದರೆ ಜೀವನಿಗೆ ಅವನ ಪೂರ್ಣ ಆನಂದವನ್ನು, ಸ್ವರೂಪದ ಸುಖವನ್ನು, ಅನುಭವವನ್ನು
ಅವನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಜೀವರಾಶಿಗಳು ಅನಂತ ಜೀವರಾಶಿಗಳಿದ್ದಾರೆ. ಅವರಿಗೆ ಭಗವಂತ ಒಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡಿ ಅವರಿಗೆ ಸ್ಥೂಲ ಶರೀರವನ್ನು ಕೊಟ್ಟು ನೀವೆಲ್ಲ ಕರ್ಮಗಳನ್ನು ಮಾಡಿರಿ, ಯಾವ ಕರ್ಮಗಳನ್ನು ಮಾಡ್ತೀರಿ ಅದಕ್ಕನುಗುಣವಾದ ಫಲಗಳನ್ನು ನಿಮಗೆ ನೀಡಿ ಉದ್ಧಾರ ಮಾಡ್ತೇನೆ ಅನ್ನಲಿಕ್ಕೋಸ್ಕರವಾಗಿ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಕಥಂ ಕರ್ಮಾಣಿ ಕುರುವೀರನ್ ವಿಷ್ಣು ಭಕ್ತಿ ಪರಾಯಣ ಅಪೂರ್ಣ ಭಕ್ತಯಸ್ತೇವ ಕಥಂ ವಾ ಮೋಕ್ಷಮಾಪ್ನುಯು. ಹೀಗೆ ಇವರೆಲ್ಲ ಅಪೂರ್ಣ ಭಕ್ತರು, ಇವರಿಗೆಲ್ಲ ಇನ್ನೂ ಭಕ್ತಿಯ ಪರಿಪಕ್ವಾವಸ್ಥೆಯನ್ನು ತಲುಪಿಲ್ಲ. ಇವರೆಲ್ಲರೂ ಕೂಡ ಭಗವಂತನಲ್ಲಿ ವಿಶೇಷವಾದ ಆರಾಧನೆಯನ್ನು ಮಾಡಿ ಭಗವಂತನ ಅನುಗ್ರಹ ಸಂಪಾದನೆಯನ್ನು ಮಾಡಿ ಇವರು ಮೋಕ್ಷವನ್ನು ಹೊಂದಲಿ ಅಂತ ಭಗವಂತ ದಯಾಳುವಾಗಿ ಇತಿ ತೇಷಾಂ ತು ಕಾರುಣ್ಯಾತ್ ದಯಾಲುರ್ಭಗವಾನಿದಂ, ದಯಾಳುವಾಗಿ ಭಗವಂತ ಕರುಣೆಯಿಂದ ಅವನಿಗೆ ಬೇಕಾಗಿತ್ತು ಇದೆಲ್ಲ ಜಗತ್ತಿನ ಸೃಷ್ಟಿ ಮಾಡುವ ಅಗತ್ಯ ಅವಶ್ಯಕತೆ ಅವನಿಗೇನಿದೆ? ಅವನು ಪರಿಪೂರ್ಣ, ಅವನಿಗೇನೋ ಈ ಜಗತ್ತಿನ ಸೃಷ್ಟಿಯಿಂದ ಏನೂ ಪಡೆದುಕೊಳ್ಬೇಕಾಗಿಲ್ಲ. ಆದರೂ ಸಹಿತ ಅನಂತ ಜೀವರಾಶಿಗಳೆಲ್ಲ ಏನಿದ್ದಾರಲ್ಲ ಇವರೆಲ್ಲರೂ ಕೂಡ ಅವರ ತಮ್ಮ ನೈಜ ಸುಖಾನುಭೂತಿಯನ್ನು ಪಡೆಯಲಿಕ್ಕೆ ಬೇಕಾಗಿರತಕ್ಕಂತಹ ಭಗವಂತನ ಆರಾಧನಾ ರೂಪವಾಗಿರತಕ್ಕಂತಹ ಸಾಧನೆಯನ್ನು ಅವರು ಮಾಡಿಕೊಳ್ಳಲಿ ಅಂತ ಭಗವಂತ ದಯಾಳುವಾಗಿ ಕರುಣೆಯಿಂದ ಈ ಒಂದು ಸೃಷ್ಟಿಯನ್ನ ಭಗವಂತ ಮಾಡಿ ಅಲ್ಲಿ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟ್ಯಾದಿ ಕುರುತೆ ಸರ್ವಂ ಅನ್ಯಥಾ ತದ್ದಯಾಲುತಾ. ಒಂದು ವೇಳೆ ಭಗವಂತ ಈ ಸೃಷ್ಟಿಯನ್ನೇ ಮಾಡದೇ ಹೋಗಿದ್ದರೆ ನಾವು ಈ ಪ್ರಪಂಚಕ್ಕೆ ಬರ್ತಾ ಇರಲಿಲ್ಲ. ಈ ಪ್ರಪಂಚಕ್ಕೆ ನಾವು ಬಂದಿರಲಿಲ್ಲ ಅಂದರೆ ನಮ್ಮಿಂದ ಏನೂ ಸಾಧನೆ ಆಗ್ತಿರಲಿಲ್ಲ. ನಮ್ಮಿಂದ ಸಾಧನೆ ಆಗಿಲ್ಲ ಅಂತಂದರೆ ನಮ್ಮನ್ನು ನಿಜವಾದ ಮೋಕ್ಷದ ಅನುಭೂತಿ, ಸುಖ ಅನುಭವ, ನಮ್ಮ ಜೀವನ ಸ್ವರೂಪ ಯೋಗ್ಯತೆ ಏನುಂಟೋ ಅದಕ್ಕೆ ಅನುಗುಣವಾಗಿರತಕ್ಕಂಥ ಸುಖಾನುಭೂತಿಯನ್ನು ಅವನು ಪಡೀಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ಆದ್ದರಿಂದ ವ್ಯಾಹನ್ಯೇತ ತಥಾಪ್ಯನ್ಯಾನ್ ಜೀವಾನ್ ಮಧ್ಯಮ ತಾಮಸಾನ್. ಹೀಗೆ ಭಗವಂತ 3 ವಿಧವಾಗಿರತಕ್ಕಂಥ ಜೀವರುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರಿಂದ ಸಾತ್ವಿಕ, ರಾಜಸ, ತಾಮಸ ಅನ್ನುವಂತಹ 3 ವಿಧವಾಗಿರತಕ್ಕಂತಹ ಸೃಷ್ಟಿಯನ್ನು ಮಾಡಿದ್ದಾನೆ. ಕೃಷ್ಣ ಪರಮಾತ್ಮ ಗೀತೆಯಲ್ಲೂ ಇದನ್ನು ಹೇಳಿದ್ದಾನೆ. ಈ ಒಂದು 3 ವಿಧವಾಗಿರತಕ್ಕಂತಹ ಗುಣಗಳು, ಸಾತ್ವಿಕ, ರಾಜಸ, ತಾಮಸ ಎನ್ನುವಂತಹ 3 ಗುಣಗಳು, ಆ ಸಾತ್ವಿಕ, ರಾಜಸ, ತಾಮಸ ಗುಣಕ್ಕನುಗುಣವಾಗಿ ಆ ಎಲ್ಲ ಆಯಾಯ ಜೀವರಾಶಿಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಸಾತ್ವಿಕ ಮಧ್ಯ ತಾಮಸಾಂ ತ್ರಿವಿಧಾನಪಿ. ಸಾತ್ವಿಕರು, ರಾಜಸರು, ತಾಮಸರು ಎನ್ನುವಂತಹ 3 ವಿಧವಾಗಿರತಕ್ಕಂತಹ ಸೃಷ್ಟಿಯನ್ನು ಭಗವಂತ ಮಾಡಿ ಸೃಜತ್ಯವತಿ ಹಂತೀಶಃ ಲೀಲಯ ಭಕ್ತವತ್ಸಲಃ. ಇವರನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ಮೇಲೆ ಅವರನ್ನು ರಕ್ಷಣೆ ಮಾಡ್ತಾನೆ. ಆಮೇಲೆ ಅವುಗಳನ್ನು ಪಾಲನೆಯನ್ನು, ಸಂಹಾರವನ್ನು ಕೂಡ ಮಾಡ್ತಾನೆ. ಇದಕ್ಕೆ ಶ್ರೀಮದ್ ಆಚಾರ್ಯರು ಒಂದು ಉತ್ತಮವಾದ ಉದಾಹರಣೆಯನ್ನು ಕೊಡ್ತಾನೆ. ಅಲ್ರಿ ಸ್ವಾಮಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಪಾಲನೆ ಮಾಡ್ತಾನೆ ಸರಿ, ಸಂಹಾರವನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಯಾವ ಒಬ್ಬ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನು ಅವರಿಗೆ ಜನ್ಮವನ್ನು ಕೊಡ್ತಾರೆ, ಅವರಿಗೆ ಬೇಕಾಗಿರತಕ್ಕಂತಹ ರಕ್ಷಣೆಯನ್ನು, ವಿದ್ಯೆಯನ್ನು, ಅವರಿಗೆ ಜೀವನೋಪಾಯವನ್ನು ಕರುಣಿಸ್ತಾರೆ. ತಮ್ಮ ಮಕ್ಕಳನ್ನೇ ತಾವೇ ಯಾರಾದರೂ ಅವರನ್ನು ಸಂಹಾರ ಮಾಡ್ತಾರೆ ಅಥವಾ ಅವರ ಜೀವನವನ್ನು ನಾಶ ಮಾಡ್ತಾರೆಯೇ? ಇದು ಭಗವಂತ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿದ್ರೆ ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಥೋರ್ಣ ನಾಭಿ ಅಂತ ಹೇಳಿದರೆ ಈ ಒಂದು ಜೇಡರ ಹುಳ ಇರ್ತದೆ, ಅದು ಬಲೆ ಕಟ್ತದೆ, ನೋಡಬೇಕು ನೀವು. ಅದು ತನ್ನ ಬಾಯಿಯಿಂದ ಅದ್ಭುತವಾದ ಮನೆಯನ್ನು ಕಟ್ತದೆ, ಅದರಲ್ಲಿ ತನ್ನ ಮಕ್ಕಳನ್ನು ಆ ಬಲೆಯನ್ನು ಇಟ್ಟು ವಿಹಾರ ಮಾಡ್ತದೆ, ಅದರ ರಕ್ಷಣೆಯನ್ನು ಮಾಡ್ತದೆ. ಕೊನೆಗೆ ಒಂದು ದಿವಸ ಅದನ್ನೆಲ್ಲವನ್ನು ಕೂಡ ತಾನೇ ನುಂಗಿ ಹಾಕಿಬಿಡ್ತದೆ. ಹೀಗೆ ಭಗವಂತ ಈ ಜಗತ್ತಿನ ಸೃಷ್ಟಿಯನ್ನು ಅದ್ಭುತವಾದ ವ್ಯವಸ್ಥೆಯಲ್ಲಿ ಮಾಡ್ತಾನೆ. ಇದು ಭಗವಂತನ ಅದ್ಭುತವಾದ ಸೃಷ್ಟಿಗೆ, ವೈಚಿತ್ರ್ಯಕ್ಕೆ ಅದೊಂದು ನಿದರ್ಶನ. ಇದರಿಂದ ಭಗವಂತನಿಗೆ ಏನೂ ಹಾನಿ ಆಗೋದಿಲ್ಲ. ನಾವೇನಾದರೂ ನಮ್ಮ ಮಕ್ಕಳನ್ನು ಕಳೆದುಕೊಂಡ್ರೆ ಅಯ್ಯೋ ನಮ್ಮ ಮಕ್ಕಳನ್ನು ಕಳೆದುಕೊಂಡ್ವಿ ಅಂತ ನಾವು ಬಹಳ ದುಃಖಿತರಾಗ್ತೇವೆ. ಭಗವಂತನಿಗೆ ಇದರಿಂದ ಯಾವ ವಿಧವಾಗಿರತಕ್ಕಂಥ ವೃದ್ಧಿಯೂ ಆಗೋದಿಲ್ಲ,
ಯಾವ ಹ್ರಾಸವೂ ಆಗೋದಿಲ್ಲ, ಸಮುದ್ರದಂತೆ ಇದ್ದಾನೆ. ಅದಕ್ಕೆ ನಾವು ಕೂಡ ಆ ಭಾಗವತದಲ್ಲಿ 24 ಗುರುಗಳಲ್ಲಿ ಸಮುದ್ರದಂತೆ ಇರಬೇಕು. ಆ ಸಮುದ್ರಕ್ಕೆ ಎಷ್ಟು ನದಿಗಳು ಬಂದು ಸೇರಿದ್ರೂ, ಎಷ್ಟು ನೀರು ಬಂದು ಸೇರಿದ್ರೂ ಅದಕ್ಕೇನು ಹೆಚ್ಚಾಯಿತು ಅನ್ನುವಂಥದ್ದಿಲ್ಲ. ಬೇಸಿಗೆ ಬಂದಾಗ ನೀರೆಲ್ಲ ಆವಿ ಆಯಿತು ಅಂತ ಸಮುದ್ರ ಇಂಗಿ ಹೋಯಿತು ಅಂತ ದುಃಖವೂ ಆಗೋದಿಲ್ಲ, ಅದರಲ್ಲಿ ಯಾವ ವೃದ್ಧಿ ಹ್ರಾಸಗಳು ಆಗೋದಿಲ್ಲ. ಹಾಗೆ ಭಗವಂತನಿಗೆ ಈ ಒಂದು ಜಗತ್ತಿನ ಸೃಷ್ಟಿ ಆಯಿತು ಅಂತ ಭಗವಂತೇನು ಅತಿ ಹೆಚ್ಚು ಸಂತೋಷ ಪಡೋದಿಲ್ಲ. ಈ ಜಗತ್ತಿನ ಸಂಹಾರ ಮಾಡಿದೆ ಅಂತ ಯಾವ ಒಂದು ಹ್ರಾಸ ಕೊರತೆಯೂ ಭಗವಂತನಲ್ಲಿ ಕಾಣೋದಿಲ್ಲ. ಆದ್ದರಿಂದ ಅಂತಹ ಆ ಸ್ವಾಮಿ ಭಗವಂತ ಅದ್ಭುತವಾದ ವ್ಯವಸ್ಥೆಯನ್ನು, ಈ ಜಗತ್ತಿನ ಸೃಷ್ಟಿಯನ್ನು ಎಲ್ಲ ವಿಧವಾಗಿರತಕ್ಕಂತಹ ಜೀವರಾಶಿಗಳು ಅವಶ್ಯವಾಗಿ ನಡೆಸಲಿ ಎನ್ನುವಂತಹದ್ದೇ ಭಗವಂತನ ಮುಖ್ಯವಾಗಿರತಕ್ಕಂಥ ಉದ್ದೇಶ. ಹಾಗಾಗಿ ಸಾತ್ವಿಕ, ರಾಜಸ, ತಾಮಸ ಎನ್ನುವಂತಹ 3 ವಿಧವಾಗಿರತಕ್ಕಂಥ ಜೀವರುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಎನ್ನುವಂಥ ಅದರಲ್ಲಿ ತಿಳಿಸ್ತಾ ಭಗವಂತ ಹೇಳುತ್ತಾನೆ. ಯಾರು ಅಂತಂದರೆ ವಿಧಿಹೀನಮಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಇದರಿಂದ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇದೆಲ್ಲ ಮನಪ್ರಸಾದ ಇತ್ಯಾದಿಗಳನ್ನು ಉಂಟು ಮಾಡತಕ್ಕಂಥದ್ದು ಸಾತ್ವಿಕಂ ಪರಿಚಕ್ಷತೆ. ಸಾತ್ವಿಕ, ರಾಜಸ ಎಲ್ಲ ದಂಭ ಅಹಂಕಾರ ಇತ್ಯಾದಿಗಳಿಂದ ಯಾವುದು ಮಾಡ್ತಾನೆ, ಭಗವಂತನ ಪೂಜೆಯನ್ನು ಮಾಡ್ತಾನೆ, ಅದು ರಾಜಸ ಅಂತ ಕರೆಸ್ಕೊಳ್ತದೆ. ಮೂಢೇಣ ಗ್ರಹೇಣ ಯತ್ಪೀಡಯ ಕ್ರಿಯತೆ ತಪಃ. ಕೆಲವೊಬ್ಬರೆಲ್ಲ ಕೆಲವೊಂದು ಪೂಜಾ ಇತ್ಯಾದಿಗಳನ್ನು ಮಾಡೋದು ಮತ್ತೊಬ್ಬರ ಪೀಡೆಗಾಗಿ ಮಾಡ್ತಿರ್ತಾರೆ. ಹೀಗೆ ಇತ್ತೆಲ್ಲ ಸಾತ್ವಿಕ, ರಾಜಸ, ತಾಮಸ ಎನ್ನುವಂತಹ ವೈವಿಧ್ಯವನ್ನು ಏನು ಸೃಷ್ಟಿ ಮಾಡಲ್ಪಟ್ಟಿದೆ ಎನ್ನುವಂತಹ ವಿಚಾರವನ್ನು ತಿಳಿಸಿದೆ. ಅದನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿದ್ದಾನೆ. ಹೀಗೆ ಈ ಸೃಷ್ಟಿಯ ವೈಚಿತ್ರದ ನಿರೂಪಣೆಯನ್ನು ಮಾಡಿದ ಮೇಲೆ ಬ್ರಹ್ಮದೇವರು ಮತ್ತೆ ಪ್ರಶ್ನೆ ಮಾಡುತ್ತಾರೆ. ಯದಿ ಸಾಕ್ಷಾನ್ ಮಹಾವಿಷ್ಣು ಜೀವಾನ್ ಕರ್ಮಾನುಸರ್ವತಃ ಸೃಜತ್ಯವತಿ ಹಂತೀಶಃ ಸ್ವಾತಂತ್ರ್ಯಂ ತಸ್ಯ ತತ್ಕಥಂ. ಬಹಳ ದೊಡ್ಡ ಪ್ರಶ್ನೆ ಇದು, ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಇದು. ಬ್ರಹ್ಮದೇವರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಭಗವಂತ ಜೀವರುಗಳನ್ನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡುವಾಗ ಆಯಾಯ ಜೀವರುಗಳು ಮಾಡಿದ ಕರ್ಮಕ್ಕನುಸಾರವಾಗಿ ಭಗವಂತ ಅವರುಗಳನ್ನು ಸೃಷ್ಟಿ ಮಾಡ್ತಾನೆ. ಅಲ್ರಿ, ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ವೈವಿಧ್ಯ ಹೇಗೆ, ಅದನ್ನು ವಿಭಾಗ ಮಾಡೋದು ಹೇಗೆ, ಯಾವ ಒಂದು ಮಾನದಂಡದಿಂದ ನಾವು ಅದನ್ನು ವಿಭಾಗ ಮಾಡಬೇಕು? ಇಲ್ಲ, ಇವಾಗ ನೀವು ಮಾರ್ಕೆಟಿಗೆ ಹೋದರೆ ನಿಂಬೆಹಣ್ಣನ್ನು ನೋಡಬೇಕಾದ್ರೆ ದೊಡ್ಡದಾಗಿದ್ದಕ್ಕೆ ರೇಟ್ ಜಾಸ್ತಿ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ರೇಟ್ ಕಮ್ಮಿ, ತುಂಬ ಚಿಕ್ಕದಾಗಿದ್ದರೆ ರೇಟ್ ತುಂಬ ಕಮ್ಮಿ. ಅದಕ್ಕೊಂದು ಅಳತೆ ಪರಿಮಾಣ ಅಂತಿದೆ. ಹಾಗೆ ಈ ಒಂದು ಜೀವರುಗಳನ್ನು ಸಾತ್ವಿಕ, ರಾಜಸ, ತಾಮಸ ಅನ್ನುವಂಥ ವೈವಿಧ್ಯ ವಿಭಾಗವನ್ನು ಮಾಡಲಿಕ್ಕೊಂದು ಮಾನದಂಡ ಏನಪ್ಪ? ಇಲ್ಲ, ಅವರವರು ಮಾಡಿರ್ತಕ್ಕಂಥ ಕರ್ಮಗಳು, ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಅವರು ಸಾತ್ವಿಕರು, ಒಳ್ಳೆಯ ಕೆಲಸನೂ ಮಾಡಿದ್ದಾರೆ, ಕೆಟ್ಟ ಕೆಲಸನೂ ಮಾಡಿದ್ದಾರೆ ಅಂದರೆ ಅವರು ರಾಜಸರು, ಬರೀ ಕೆಟ್ಟ ಕೆಲಸಗಳನ್ನೇ ಮಾಡಿದ್ದಾರೆ ಅಂದರೆ ಅವರು ತಾಮಸರು. ಹೀಗೊಂದೇನೋ ಮಾನದಂಡ ಹೇಳಬೇಕು. ಹಾಗಾದ್ರೆ ಇದೇ ಒಂದು ಕರ್ಮ, ಅವರವರು ಮಾಡಿರತಕ್ಕಂಥ ಕರ್ಮಕ್ಕನುಗುಣವಾಗಿ ಈ ಒಂದು ವಿಭಾಗ ಅಂತ ಹೇಳೋದಾದರೆ, ಭಗವಂತನ ಸ್ವಾತಂತ್ರ್ಯಕ್ಕೆ ಏನು ಕೆಲಸ? ಭಗವಂತನ ಸ್ವತಂತ್ರ ಅಂತ ಕರೆಯೋದು ಯಾಕೆ? ಎಲ್ಲ ಜೀವರುಗಳನ್ನು ಅವರವರು ಮಾಡಿದ ಕರ್ಮಕ್ಕನುಗುಣವಾಗಿ ಭಗವಂತ ಸೃಷ್ಟಿ ಮಾಡೋದು ಅಂತಾದರೆ, ಭಗವಂತನ ಸ್ವಾತಂತ್ರ್ಯಂ ತಸ್ಯ ತತ್ಕಥಂ. ಭಗವಂತನ ಸ್ವಾತಂತ್ರ್ಯಕ್ಕೇನು ಕೆಲಸ? ಕಥಂ, ಹೇಗೆ? ಸ್ವೇಚ್ಛಯೈವ ಯದಾ ಕುರ್ಯಾತ್ ಜೀವಾನಾಂ ಸರ್ಜನಾದಿಕಂ ಕಥಂ ತರ್ಹಿ ವಿಚಿತ್ರ ಸ್ಯಾತ್ ಸೃಷ್ಟಿರೇಷಾ ಸನಾತನಿ. ಸ್ವರ್ಗ, ನರಕ, ಮೋಕ್ಷ ಹೀಗಿದನ್ನೆಲ್ಲ ಕೊಡ್ತಾರೆ ಅಂತಾದರೆ ಭಗವಂತನಿಗೆ ನಾಸ್ತಿ ತಸ್ಯ ರಿಪುಃ ಕಶ್ಚಿತ್ ನಮಿತ್ರಂ ವಾ ಕಥಂಚನ. ಭಗವಂತನಿಗೆ ಅವನಿಗೆ ಯಾರು ಶತ್ರುಗಳಿಲ್ಲ, ಯಾರು ಗೆಳೆಯರಿಲ್ಲ. ಭಗವಂತನಿಗೆ ಇದೆಲ್ಲ ಹೇಗೆ? ನನಗೆ ಈ ಒಂದು ವೈಷಮ್ಯ ಯಾಕೆ? ಕೆಲವರಿಗೆ ಸ್ವರ್ಗ ಕೊಡ್ತಾನೆ, ಕೆಲವರಿಗೆ ನರಕ ನೀಡ್ತಾನೆ, ಕೆಲವರಿಗೆ ಮೋಕ್ಷ ಕೊಡ್ತಾನೆ. ಹೀಗಿದೆಲ್ಲ ಒಂದು ವೈಚಿತ್ರ್ಯ ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಭಗವಂತ ಉತ್ತರವನ್ನು ಕೊಡ್ತಾನೆ. ಬಹಳ ಸುಂದರವಾದ ಉತ್ತರ ನೋಡಿ. ಒಬ್ಬ ರಾಜ ಇದ್ದಾನೆ, ತನ್ನ ಪ್ರಜೆಗಳನ್ನು ಪಾಲನೆ ಮಾಡಲಿಕ್ಕೆ ಒಂದು ಸಂವಿಧಾನವನ್ನು, ಒಂದು ನಿಯಮವನ್ನು, ಒಂದು ಕಾನೂನನ್ನು, ನಿಯಮಾವಳಿಗಳನ್ನು ಮಾಡಿರುತ್ತಾನೆ. ಯಾವ ವ್ಯಕ್ತಿ ಯಾವ ಕಾರ್ಯಗಳನ್ನು ಮಾಡ್ತಾನೋ ಅದಕ್ಕನುಗುಣವಾಗಿರತಕ್ಕಂತಹ ಫಲವನ್ನು ನೀಡ್ತಾನೆ. ಇದು ಲೋಕದಲ್ಲಿ ಕಂಡಿರತಕ್ಕಂತಹ ಅತ್ಯಂತ ಸರಳವಾಗಿರತಕ್ಕಂಥ, ನಾವೆಲ್ಲ ನೋಡ್ತೇವೆ,
ಇವತ್ತು ನಮ್ಮಲ್ಲಿ ಒಂದು ಸಂವಿಧಾನ ಅಂತಿದೆ. ಯಾರೇನೆಲ್ಲ ತಪ್ಪು ಕೆಲಸಗಳನ್ನು ಮಾಡ್ತಾರೆ ಅವರಿಗೊಂದು ದಂಡ ಸಂಹಿತೆ ಅಂತಿದೆ. ಅವರಿಗೆ ಸರಿಯಾದ ದಂಡನೆಯನ್ನು ಮಾಡಲಿಕ್ಕೆ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ಹೀಗೆ ಭಗವಂತನೂ ಸಹಿತ ಭಗವಂತ ಎಲ್ಲರನ್ನೂ ಕೂಡ ಒಬ್ಬ ಕಳ್ಳ ಏನು ರಾಜನ ದ್ರವ್ಯದಿಂದ ಅಪಹಾರವನ್ನು ಮಾಡಿದ್ದಾನೆ, ಅವನಿಗೆ ದಂಡನೆಯನ್ನು ಮಾಡ್ತಾನೆ. ಅವನ ಮೇಲೆ ದ್ವೇಷ ಅಂತ ಏನು ಮಾಡುವುದಿಲ್ಲ. ನೀನು ತಪ್ಪು ಮಾಡಿದ್ದೀಯಾ, ನೀನು ಶಿಕ್ಷೆಯನ್ನು ಅನುಭವಿಸು ಅಂತ ಹೇಳ್ತಾನೆ. ದಿನೇ ದಿನೇ ಕರಿಷ್ಯಾಮಿ ಅನ್ಯಥಾ ಮನಸಸ್ತ್ವೇನ ಮಮ ಭಕ್ತಿಂ ಕರೋಷಿ ಚೇತ್. ಅದೇ ಭಗವಂತನಲ್ಲಿ ಉತ್ತಮವಾದ ಭಕ್ತಿಯನ್ನು ಮಾಡಿದ ಅಥವಾ ರಾಜನಲ್ಲಿ ಅವನ ಸೇವೆಯನ್ನು ಮಾಡಿಕೊಂಡಿದ್ದ ಅಂದರೆ ಅವನಿಗೆ ಒಳ್ಳೆಯ ವೇತನವನ್ನು, ಒಳ್ಳೆಯ ಪುರಸ್ಕಾರವನ್ನು ಆ ರಾಜ ಮಾಡ್ತಾನೆ. ಒಬ್ಬ ಭಕ್ತ ಇದ್ದಾನೆ, ರಾಜನಿಗೆ ಅಪ್ರಿಯವಾಗಿರತಕ್ಕಂಥ ಕಾರ್ಯಗಳನ್ನು ಮಾಡಿದರೆ ಅದಕ್ಕೊಂದು ದಂಡ ಸಂಹಿತೆ ಅಂತಿರ್ತದೆ, ಅದಕ್ಕಾಗಿ ಶಿಕ್ಷೆಯನ್ನು ನೀಡುತ್ತಾನೆ. ಅದೇ ಆ ಒಬ್ಬ ವ್ಯಕ್ತಿ ಆ ರಾಜನನ್ನು ಸ್ತೋತ್ರ ಮಾಡುವುದು ಅಥವಾ ಅವನ ಗುಣಗಾನವನ್ನು ಮಾಡುವಂತಹದ್ದು ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅವನಿಗೆ ಪುರಸ್ಕಾರವನ್ನು ಮಾಡ್ತಾನೆ. ಹಾಗಾಗಿ ಇದೇ ರೀತಿಯಾಗಿ ಭಗವಂತನು ಕೂಡ ಆಯಾಯ ಜೀವರುಗಳು ಮಾಡಿರತಕ್ಕಂತಹ ಕರ್ಮಕ್ಕನುಗುಣವಾಗಿ ಫಲವನ್ನು ಕೊಡ್ತಾನೆ. ಇದರಿಂದ ಯಾವ ಒಂದು ಭಗವಂತನ ಸ್ವಾತಂತ್ರ್ಯಕ್ಕೂ ಕೂಡ ಧಕ್ಕೆ ಬರೋದಿಲ್ಲ. ಅಲ್ಲ, ಅವರು ಕರ್ಮಕ್ಕನುಗುಣವಾಗಿ ಕೊಡ್ತಾನೆ ಅಂತಂದರೆ ಇವನ ಕೆಲಸ ಏನು ಅಂತ ಪ್ರಶ್ನೆ ಬಂತಲ್ಲ. ಅಂದರೆ ಈ ಕರ್ಮ ಎನ್ನುವಂತಹದ್ದು ಜಡ, ಅದಕ್ಕೊಂದು ಪ್ರೇರಕ. ಈ ಒಂದು ಕಲ್ಲಿದೆ, ಈ ಕಲ್ಲು ಯಾವಾಗಿದ್ದರೂ ಇಲ್ಲೇ ಇರ್ತದೆ. ಈ ಕಲ್ಲು ಇಲ್ಲಿಂದ ಹೋಗಬೇಕು ಅಂದರೆ ಒಬ್ಬ ಮನುಷ್ಯ ಬಂದು ಎತ್ತಿ ಅದನ್ನು ಬೇರೆ ಕಡೆ ಬಿಸಾಡಿದರೆ ಆ ಕಲ್ಲಿನಲ್ಲಿ ಒಂದು ಕ್ರಿಯೆ ಉಂಟಾಗ್ತದೆ. ಹಾಗೆ ಕರ್ಮ ಎನ್ನುವಂಥದ್ದು ಜಡವಾಗಿರತಕ್ಕಂಥದ್ದು. ಅದಕ್ಕೆ ಯೋಗ್ಯವಾದ ಫಲ ಬರಬೇಕು ಅಂದರೆ ಅದಕ್ಕೊಬ್ಬ ನಿಯಾಮಕ ಸ್ವಾಮಿ ಆಗಿದ್ದವನು. ಒಳ್ಳೆಯ ಕಲ್ಲಾಗಿದ್ದರೆ ಅದನ್ನು ಮೂರ್ತಿ ಮಾಡಲಿಕ್ಕೆ ಎತ್ತಿಟ್ಕೊಳ್ತಾನೆ, ಕೆಟ್ಟದಾಗಿದ್ದರೆ ಅದನ್ನು ತೆಗೆದು ಬಿಸಾಡ್ತಾನೆ. ಅದರಿಂದ ಏನೂ ಉಪಯೋಗವಿಲ್ಲ ಅಂದರೆ ತಿರಸ್ಕಾರ ಮಾಡಿ ಬಿಸಾಡ್ತಾನೆ. ಹಾಗೆ ಜೀವನಾಗಿರ್ತಕ್ಕಂಥ ಅವನು ಮಾಡಿರತಕ್ಕಂಥ ಕರ್ಮಕ್ಕೆ ಅನುಗುಣವಾಗಿ ಯೋಗ್ಯವಾದ ಫಲವನ್ನು ಭಗವಂತ ನೀಡ್ತಾನೆ. ಅದಕ್ಕಾಗಿ ಭಗವಂತ ಎನ್ನುವಂಥ ಒಬ್ಬ ಸ್ವಾಮಿ ಅವಶ್ಯವಾಗಿ ಬೇಕೇ ಬೇಕು ಎನ್ನುವಂತಹ ಶ್ರೇಷ್ಠ ವಿಚಾರವನ್ನು ಹೇಗ್ರೀವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾನೆ. ನಮ್ಮೆಲ್ಲರ ಇಂಥ ದೊಡ್ಡ ಪ್ರಶ್ನೆ, ಸಂದೇಹ ಅದನ್ನೆಲ್ಲ ಸುಲಭವಾದ ರೀತಿಯಲ್ಲಿ ಭಗವಂತ. ಇದಕ್ಕಾಗಿ ಏನು ಮಾಡಬೇಕು ಅಂದರೆ ಅವರವರು ಉತ್ತಮವಾದ ಭಗವಂತನಿಂದ ಉತ್ತಮವಾದ ಫಲವನ್ನು ಪಡೆಯಬೇಕು, ಒಳ್ಳೆಯ ಸುಖವನ್ನು ಪಡೆಯಬೇಕು ಅಂತಂದರೆ ಉತ್ತಮವಾದ ಕಾರ್ಯಗಳನ್ನು ಮಾಡಬೇಕು. ಯಾವುದು ಉತ್ತಮವಾದ ಕಾರ್ಯಗಳು ಅಂತಂದರೆ ವೇದ ಮತ್ತು ಸ್ಮೃತಿಗಳಲ್ಲಿ ಏನು ಹೇಳಿರತಕ್ಕಂತಹ ವಿಚಾರಗಳಿದಾವಲ್ಲ ಅವುಗಳನ್ನು ಚಿಂತನೆ ಮಾಡುವಂತಹದ್ದೇ ಉತ್ತಮವಾಗಿರತಕ್ಕಂತಹ ಕರ್ಮಗಳು, ಒಳ್ಳೆಯ ಫಲಗಳು. ಯಾವುದು ಮಾಡಬಾರದು ಅಂತ ಹೇಳಿದೆ ಅದನ್ನು ಮಾಡಿದರೆ ಇವನು ಮಹಾ ಅನರ್ಥಕ್ಕೆ ಗುರಿಯಾಗ್ತಾನೆ, ನರಕದಲ್ಲಿ ಬೀಳುವಂತಹದ್ದಾಗ್ತದೆ. ಯಸ್ತಸ್ಮೈ ಮೋಕ್ಷದಾತಾಹಂ ಯೋ ದ್ವೇಷ್ಟಿ ಸತತಂ ಹಿಮಾಂ ತಮೋಂಧೆ ಪಾತಯಿಷ್ಯಾಮಿ. ಯಾರು ಭಗವಂತನನ್ನು ಉತ್ತಮವಾದ ಆಚಾರ ವಿಚಾರಗಳಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವನಿಗೆ ಉತ್ತಮವಾದ ಫಲವನ್ನು ನೀಡ್ತಾನೆ. ಇದು ಲೋಕದಲ್ಲಿ ಕಂಡಿರತಕ್ಕಂಥ ವಿಚಾರವೇ. ಯಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, 4 ಜನರಿಗೆ ಉಪಯೋಗವಾಗತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ, ದೀನದಲಿತರಿಗಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾರೆ, ಅವರು ಲೋಕದಲ್ಲಿ ಮಾನ್ಯರಾಗ್ತಾರೆ, ಉತ್ತಮವಾದ ಸ್ಥಾನವನ್ನು ಪಡೆಯುತ್ತಾರೆ. ಯಾವ ಒಬ್ಬ ವ್ಯಕ್ತಿ ಮಾಡಬಾರದ ಕೆಲಸಗಳಲ್ಲಿ ತೊಡಗಿರ್ತಾನೋ, ಕುಕೃತ್ಯವನ್ನು ಮಾಡ್ತಿರ್ತಾನೋ, ಪರನಿಂದೆ ಪರಹಿಂಸ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಿರ್ತಾನೋ ಅಂಥವನು ಲೋಕದಲ್ಲಿ ನಿಂದಿತನಾಗ್ತಾನೆ, ಅತ್ಯಂತ ತುಚ್ಛನಾಗ್ತಾನೆ, ಹೀನನಾಗ್ತಾನೆ, ಎಲ್ಲರಿಂದಲೂ ಕೂಡ ಅವಮಾನಿತನಾಗಿ ದುಃಖವನ್ನು ಅನುಭವಿಸ್ತಾನೆ. ಇದು ಲೋಕದಲ್ಲಿ ಕಂಡಿರತಕ್ಕಂಥ ವಿಚಾರವೇ. ಹಾಗೆ ನಮ್ಮ ಸ್ವಾಮಿಯು ಕೂಡ ಅವರವರು ಮಾಡಿರತಕ್ಕಂತಹ ಉತ್ತಮವಾದ ಕರ್ಮಕ್ಕನುಗುಣವಾಗಿ ಯೋಗ್ಯವಾದ ಫಲಗಳನ್ನಿತ್ತು ಅವನು ಅನನ್ಯವಾಗಿ ಭಗವಂತನನ್ನು ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾರೆ ಅವರಿಗೆ ಹೇಳ್ತಾನೆ, ಅನುಗ್ರಹವನ್ನು ಮೋಕ್ಷವನ್ನೇ ಕೊಡ್ತಾನೆ. ಹೀಗಾಗಿ ಭಗವಂತ ಆಯಾಯ ಸಂದರ್ಭಗಳಲ್ಲಿ
ಈ ರೀತಿಯಾಗಿರ್ತಕ್ಕಂಥ ಅನೇಕ ಅವತಾರಗಳನ್ನು ಮಾಡಿ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕಾಗಿ, ಅದೇ ರೀತಿಯಾಗಿ ತನ್ನ ಭಗವದ್ಭಕ್ತರನ್ನೂ ಕೂಡ ಭಗವಂತ ವಿಶೇಷವಾದ ರೂಪದಿಂದ ಅವರ ಕೈಯಿಂದ ಭಗವತ್ ಕಾರ್ಯರೂಪವಾಗಿರತಕ್ಕಂತಹ ಸೇವೆಯನ್ನು ಮಾಡಿಸ್ತಾನೆ. ಇದೇ ಭಗವಂತನ ಅದ್ಭುತವಾದ ಲೀಲೆ ಅಂತ. ಹೀಗೆ ಭಗವಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದಾನಲ್ಲ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾರೆ, ಯಾರು ನನ್ನನ್ನು ಯಾವ ರೀತಿಯಾಗಿ ಪೂಜಿಸ್ತಾರೋ, ನನ್ನನ್ನು ಸೇವಿಸ್ತಾರೋ ಅದಕ್ಕನುಗುಣವಾಗಿರತಕ್ಕಂಥ ಫಲವನ್ನು ಅವರು ಪಡೆಯುತ್ತಾರೆ. ಇದು ಶಾಸ್ತ್ರ ಸಿದ್ಧವಾಗಿರತಕ್ಕಂಥ ವಿಚಾರ, ನಮ್ಮ ಅನುಭವಕ್ಕೆ ಬರುವಂತಹ ವಿಚಾರ.